ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಚೆನ್ನಾಗಿ ಕಟ್ಟಿರಿ. ಅದಕ್ಕೆ ಆಧಾರವಾಗಿ 1 ಕೊರಿಂಥದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೆಯ ವಚನ. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ನಮ್ಮ ಜೀವಿತವನ್ನು ಹೇಗೆ ಕಟ್ಟುತ್ತಾ ಇದ್ದೇವೆ? ಒಂದು ದಿವಸ ದೇವರು ಪರೀಕ್ಷಿಸ್ತಾರಂತೆ. ಹೇಗೆ ಪರೀಕ್ಷಿಸ್ತಾರೆ? ಬೆಂಕಿಯಿಂದ ಪರೀಕ್ಷಿಸ್ತಾರಂತೆ. ಆದರೆ ಯಾವುದು ಅದು ಗಟ್ಟಿಯಾಗಿ ಉಳಿತದೆಯೋ ಅದು ನಾವು ದೇವರಿಗಾಗಿ ಕಟ್ಟಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ, ನಮಗೆ ಇನ್ನೂ ಚೆನ್ನಾಗಿ ಅರ್ಥವಾಗ್ತದೆ. ಒಮ್ಮೆ ಒಬ್ಬ ಬಿಲ್ಡಿಂಗ್ ಇಂಜಿನಿಯರ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಓನರ್ ಇಂಜಿನಿಯರ್ ವಿಶ್ರಾಂತಿ ತೆಗೆದುಕೊಂಡು ಹೋಗುವುದಕ್ಕೆ ಮುಂಚಿತವಾಗಿ ಒಂದು ಮನೆಯನ್ನು ಕಟ್ಟಿಕೊಡುವಂತೆ ಹೇಳಿದರು. ಸರ್, ನನ್ನನ್ನು ಬಿಟ್ಬಿಡಿ, ಸಾಕು, ನಾನು ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಗ ಕಂಪನಿ ಓನರ್ ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ಇನ್ನೊಂದು ಕೊನೆಯದಾಗಿ ಒಂದು ಮನೆಯನ್ನು ಕಟ್ಟಿಕೊಡ್ರಿ. ಇವನು ಹೇಳಿದ್ಮೇಲೆ ಅವನಿಗೆ ಬೇಸರ ಆಯಿತು, ನಾನು ಬಿಡುತ್ತಾನೆ ಇಲ್ವಲ್ಲ, ಓಕೆ ಇವ್ರು ಹೇಳ್ತಾರೆ ಅಂತೇಳಿ ಅದನ್ನು ಏನು ಮಾಡೋದು ಅಂತ ಹೇಳಿದ್ರೆ, ಆ ಕಟ್ಟಡದ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದು, ಕೆಲಸದವರು ಸರಿಯಾಗಿ ಗಮನಿಸದೆ ಏನೋ ಇವರು ಹೇಳಿದ್ದಾರೆ ಅಂತೇಳಿ ಅಸಡ್ಡೆಯಾಗಿ ಜವಾಬ್ದಾರಿ ಇಲ್ಲದೆ ಆ ಮನೆಯನ್ನು ಕಟ್ಟಿ ಮುಗಿಸಿದನ್ರಿ. ಅಷ್ಟೇನು ಇಂಟ್ರೆಸ್ಟೇ ತೋರಿಸಲಿಲ್ಲ. ಕಟ್ಟಿ ಮುಗಿಸಿದ ಮೇಲೆ ಆ ಕಂಪನಿಯ ಓನರ್ ಬಳಿ ಹೇಳಿದ್ನು, ಸರ್ ತೆಗೆದುಕೊಳ್ಳ್ರಿ, ಲಾಸ್ಟ್ ಮನೆ ಕಟ್ಟಲಿಕ್ಕೆ ಹೇಳಿದ್ರೆ ಕಟ್ಟಿದ್ದೇನೆ, ನನ್ನ ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ, ನನಗೆ ವಿಶ್ರಾಂತಿ ಬೇಕು, ನನ್ನನ್ನು ಬಿಟ್ಟು ಬಿಡ್ರಿ. ಆಗ ಆ ಕಂಪನಿ ಓನರ್ ಹೇಳಿದರು, ಇಂಜಿನಿಯರ್ ಇಲ್ಲಿ ಬನ್ನಿ, ಈ ಕೀಯನ್ನು ನನಗೆ ಕೊಡಬೇಡ್ರಿ, ಈ ಕೀಯನ್ನು ನೀವೇ ಇಟ್ಕೊಳ್ರಿ. ಯಾಕೆ ಸರ್? ಎಷ್ಟು ವರ್ಷ ನಮ್ಮ ಕಂಪನಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಎಷ್ಟೋ ಮನೆಗಳನ್ನು ಕಟ್ಟಿಕೊಟ್ಟಿದ್ದೀರಾ, ಈ ಮನೆ ನಿಮ್ಮದು ಎಂಬುದಾಗಿ ಹೇಳಿದಾಗ ಅವನಿಗೆ ಬಹಳ ಆಶ್ಚರ್ಯಚಕಿತನಾದ, ಇನ್ನೊಂದು ಕಡೆ ದುಃಖ ಉಳ್ಳವನಾದ. ಆ ಮನೆಯನ್ನು ಅವನಿಗೇ ಕೊಡ್ತಾರಂತೆ ಅವನಿಗೆ ತಿಳಿದಿದ್ದರೆ ಇನ್ನೂ ಒಳ್ಳೆ ಸಾಮಗ್ರಿ, ಇಷ್ಟು ವರ್ಷ ಎಷ್ಟು ಕಟ್ಟಿದ್ದ ಅದಕ್ಕಿಂತ ಬೆಸ್ಟಾಗಿ ಮನೆಯನ್ನು ಕಟ್ತಾ ಇದ್ದ. ಆದರೆ ಏನೋ ಕಾಟಾಚಾರಕ್ಕಾಗಿ ಕೊನೆಯದಾಗಿ ಅದನ್ನು ಕಟ್ಟಿ ಸಾಮಗ್ರಿಗಳು ಕೂಡ ಗುಣಮಟ್ಟದಿರಲಿಲ್ಲ, ಕೆಲಸದವ್ರನ್ನು ಕೂಡ ಸಾಧಾರಣ ಕೆಲಸದವನು ತಂದು ಮಾಡಿಸಿದ. ಆಗ ಅವನು ಅದಕ್ಕೆ ವ್ಯತ್ಯಯಪಟ್ಟ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಕೂಡ ನಮ್ಮ ಜೀವನ ಹೀಗೆ ರೀ. ಅದರಂತೆ ನಾವು ಈ ಲೋಕದಲ್ಲಿ ನಮ್ಮ ಕುಟುಂಬಗಳನ್ನು, ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ನಾವು ಹೇಗೆ ಕಟ್ಟುತ್ತಿದ್ದೇವೆ ಎಂಬುದರ ಬಗ್ಗೆ ಚಿಂತಿಸಿ ನೋಡಲು ಕರೆಯಲ್ಪಟ್ಟಿದ್ದೇವೆ. ನಮ್ಮ ಕಟ್ಟಡದ ಫೌಂಡೇಶನ್ ಪ್ರೀತಿಯಾಗಿರಲಿ. ಕುಟುಂಬದ ಸಂಬಂಧಗಳನ್ನು ಕಟ್ಟಬೇಕು, ಸ್ನೇಹವನ್ನು ಕಟ್ಟಬೇಕು, ಕೆಲಸ ಮಾಡುವ ಸ್ಥಳದಲ್ಲಿ ಜವಾಬ್ದಾರಿಗಳನ್ನು ಮತ್ತು ನಂಬಿಕೆಯನ್ನು ಕಟ್ಟಬೇಕು. ಅನೇಕ ಸಮಯಗಳಲ್ಲಿ ನಮ್ಮ ಕುಟುಂಬ ಜೀವನವನ್ನು ನಿರ್ಲಕ್ಷ್ಯವಾಗಿ ಕಟ್ಟಿಕೊಳ್ಳುತ್ತಿದ್ದೇವೆ. ಬೆಂದದ್ದನ್ನು ತಿಂದು ಸುಮ್ಮನೆ ಬದುಕಿ ವಿಧಿ ಬಂದರೆ ಸಾಯೋಣ ಎಂದು ಜೀವಿಸುತ್ತಾ ಇದ್ದಾರೆ. ಆದರೆ ಕರ್ತನು ನಮ್ಮನ್ನು ನೋಡಿ ವೇದನೆ ಪಡುತ್ತಾರೆ. ಏಕೆಂದರೆ ನಾವು ಜೀವಿಸುವಂಥ ಜೀವನ ಅದು ಬೇಗನೆ ಗತಿಸಿ ಹೋಗ್ತದೆ. ಆದರೆ ಕ್ರಿಸ್ತನಿಗಾಗಿ ನಾವೇನು ಮಾಡುತ್ತೇವೆಯೋ ಅದು ಮಾತ್ರ ನೆಲೆಗೊಂಡಿರುತ್ತದೆ. ಅದರಿಂದ ನಾವು ಕ್ರಿಸ್ತನ ಹೆಜ್ಜೆ ಜಾಡನ್ನು ಹಿಂಬಾಲಿಸುವವರಾಗಿ ಜೀವಿಸೋಣ. ಕಟ್ಟುವಾಗ ಸರಿಯಾದದನ್ನು ಕಟ್ಟೋಣ, ದೇವರ ಮಹಿಮೆಗಾಗಿ ಕಟ್ಟೋಣ. ನಾವು ಒಬ್ಬೊಬ್ಬರು ಕಟ್ಟುತ್ತಿರುವುದ ಕೆಲಸದ ಪಾಡು ಒಂದು ದಿನ ಹೊರಬೀಳುತ್ತದೆ. ನೀವು ಹೇಗೆ ನಿಮ್ಮ ಕುಟುಂಬ ಜೀವನವನ್ನು ಕಟ್ಟಲಿಕ್ಕಿದ್ದೀರಾ? ಹೇಗೆ ನಿಮ್ಮ ಸಭೆಯನ್ನು ಕಟ್ಟುತ್ತಾ ಇದ್ದೀರಾ? ಆದುದರಿಂದ ದೇವರು ಬಯಸುವ ಹಾಗೆ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿ ಎಬ್ಬಿಸೋಣ, ದೇವರ ಮಹಿಮೆಗಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಲೋಕದಲ್ಲಿ ದೇವರೇ ಸ್ತೋತ್ರಪ್ಪ, ನಾವು ಜೀವಿಸುವಾಗ ನಮಗೂ ಸಹ ಅನೇಕ ಕಟ್ಟುವಂಥ ವಿಷಯಗಳನ್ನು ಕೊಟ್ಟಿದ್ದೀರ. ಅದರಲ್ಲಿ ಅಸಡ್ಡೆಯಾಗಿರದೆ, ಅಜಾಗ್ರತೆಯಲ್ಲಿ ಇರದೆ, ಯಾವಾಗಲೂ ದೇವರೇ ನಿನ್ನ ಮಹಿಮೆಗಾಗಿ, ಸೇವೆಗಾಗಿ, ಬಾಕಿ ಎಲ್ಲ ಕಾರ್ಯಗಳಿಗಾಗಿ ನಾವು ಬೆಸ್ಟ್ ಆಗಿರುವುದನ್ನೇ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಒಂದು ದಿವಸ ನಾವು ನಿಮ್ಮ ಸಮ್ಮುಖದಲ್ಲಿ ಬರುವಾಗ, ನೀವು ಸ್ವಾಮಿ ಬೆಂಕಿಯಿಂದ ಅದನ್ನು ಪರೀಕ್ಷಿಸುವಾಗ ಅದು ದೇವರೇ ನಾವು ಕಟ್ಟುವಂಥ ಮನೆ ಅದು ನಿಲ್ಲುವಂಥದ್ದಾಗಿರಬೇಕು. ನಿನ್ನ ನಾಮವನ್ನು ಮಹಿಮೆ ಪಡಿಸುವಂಥದ್ದಾಗಿರಬೇಕು. ನೀವು ಕೃಪೆಯನ್ನು ತೋರಿಸಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಅವರ ಕುಟುಂಬಗಳು, ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ಬಯಸುವ ಹಾಗೆ ಒಂದು ಒಳ್ಳೆಯ ಕಟ್ಟಡವನ್ನು, ಒಳ್ಳೆಯ ಸ್ತೋತ್ರ ನಮ್ಮ ಕುಟುಂಬವನ್ನು ಕಟ್ಟಿ ಎಬ್ಬಿಸೋಣ. ಕರ್ತನ ತಾನು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು.